ರಾಹುಲ್ ಗಾಂಧಿ ಅವರು 15 ವರ್ಷ ಆತು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡ್ಕೋತಾ ಬರಾಕತ್ತಾರ. ರಾಹುಲ್ ಗಾಂಧಿ ಅವರ ಧ್ವನಿಗೆ ಧ್ವನಿಯಾಗಿ ಅವರ ಬೀಗರ ಬಳಗ ಗಟ್ಟಿ ನಿಂತೈತಿ. ಒಂದೇ ಒಂದು ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಬರೀ ಬಾಯಿ ಮಾತ್ಲೆ ಆರೋಪ ಮಾಡಿದ್ರ ನಡೀತೈತೇನ್ರಿ? ಇಷ್ಟೆಲ್ಲಾ ಮಾತಾಡಿದ್ರು ಆಧಾರ ಇಲ್ಲ ಅಂತಂದ್ರ ಇವರು ಯಾವ ಉದ್ದೇಶಕ್ಕಾಗಿ ಹಿಂಗೆಲ್ಲ ಮಾಡಾಕತ್ತಿರ್ಬೇಕು? ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಿಟ್ಟು ಅದು ಏನ್ ಮಾಡಾಕತ್ತೈತಿ? ರಾಹುಲ್ ಗಾಂಧಿ ಅಂಡ್ ಅವರ ಬೀಗರ ಬಳಗದವರು ಕಂಟಿನ್ಯೂಸ್ ಆಗಿ ಚುನಾವಣಾ ಆಯೋಗದ ಮೇಲೆ ಈ ರೀತಿ ಒಂದು ದಾಳಿ ಮಾಡಾಕತ್ತಾರಲ್ಲ, ಮಾತಿನ ದಾಳಿ, ಆರೋಪದ ದಾಳಿ, ಈ ರೀತಿಯಾದ ದಾಳಿ ಮಾಡಾಕ ಏನು ಕಾರಣ ಇರಬಹುದು? ಇವರು ನಮ್ಮ ಭಾರತದ ಸಿಸ್ಟಮ್ ಬಗ್ಗೆನ, ಎಲೆಕ್ಷನ್ ಕಮಿಷನ್ ಬಗ್ಗೆನ ಅನುಮಾನ ಹುಟ್ಟಿಸುವಂತ ಕೆಲಸ ಮಾಡತ್ತಾರ, ಪ್ರಯತ್ನ ಮಾಡತ್ತಾರ. ನಮ್ಮ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ, ನಮ್ಮ ಎಲೆಕ್ಷನ್ ವೋಟಿಂಗ್ ಸಿಸ್ಟಮ್ನ ಸರಿ ಇಲ್ಲ ಅಂತ ಹಿಂಗ ಒಂದು ಅಭಿಪ್ರಾಯ ಬಿಲ್ಡ್ ಮಾಡಿ ಏನು ಮಾಡಾಕ್ ಹೊಂಟಾರು? ಏನೂ ಮಾಡಾಕ್ ಹೊಂಟಿಲ್ಲ. ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಕೊಟ್ಟು ನಮ್ಮ ದೇಶದ ಹೊರಗಿರುವ ಶಕ್ತಿಗಳದಾವಲ್ಲ, ಕೆಟ್ಟ ಶಕ್ತಿಗಳು, ಅವು ನಮ್ಮ ದೇಶದ ವಿಷಯದಾಗ ಮೂಗು ತೂರಿಸೋ ಹಂಗೆ ಮಾಡಾಕ್ ಹೊಂಟಾರ. ಇದೆಲ್ಲ ನೋಡಾಕತ್ರ ಇದೊಂದು ರೀತಿ ಜಾಗತಿಕ ಟೂಲ್ ಕಿಟ್ ಐತಿ ಅನ್ನೋ ಅನುಮಾನ ಹೆಚ್ಚಾಗ್ತಾವ. ಯಾಕೆ ಹಿಂಗಂತ ಒಂದು ಅನುಮಾನ ಬರ್ತೈತಿ ಅಂತಂದ್ರ ರಾಹುಲ್ ಗಾಂಧಿ ಅವರು ಮತ್ತು ಅವರ ಭೀಕರ ಬಳಗದವರು ಎಲೆಕ್ಷನ್ ಕಮಿಷನ್ ಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿಯಾದಂಥ ಒಂದು ಅನುಮಾನ, ಅಭಿಪ್ರಾಯ ಹುಟ್ಸಾಕತ್ತಾರ. ನಿನ್ನ ಎಲ್ಲ ವರ್ಷಾನಗಟ್ಲೆ ಅವ್ರ ಕೆಲಸ ಬರೀ ಇದಾಗ್ಬಿಟ್ಟೈತಿ. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾರ ಎಲೆಕ್ಷನ್ ಕಮಿಷನ್ ಮೋಸ ಮಾಡತೈತಿ, ಆ ರಾಜ್ಯದಾಗ ಹಿಂಗ ಮಾಡ್ತೈತಿ, ಈ ರಾಜ್ಯದಾಗ ಹಂಗ ಮಾಡ್ತೈತಿ, ಹಿಂಗಾತ್ ಹಂಗಾತ್. ಅವ್ರು ಮಾತಾಡಲ್ದ ಮಾತಿಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ. ಇನ್ನ ಜೈರಾಮ್ ರಮೇಶ್ ಅವ್ರು ಹೇಳ್ತಾರ ಕೆಲವು ರಾಜಕೀಯ ಪಕ್ಷಗಳ ಪರವಾಗಿ ನಿಂತು ಎಲೆಕ್ಷನ್ ಕಮಿಷನ್ ಇನ್ನು ಕೆಲವು ರಾಜಕೀಯ ಪಕ್ಷಗಳಿಗೆ ಮೋಸ ಮಾಡತೈತಿ ಅಂತಾರ. ಅಖಿಲೇಶ್ ಯಾದವ್ ಅವರು ನಮ್ಗೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಬೇಕು, ನಾವು ಈ ರೀತಿಯ ಎಲೆಕ್ಟ್ರಾಲ್ ಮಷಿನ್ನ ನಂಬೋದೇ ಇಲ್ಲ ಅಂತ ಹೇಳಕತ್ತಾರ. ಇನ್ನ ಕೇಜ್ರಿವಾಲ್ ಅವರು ಮತ್ತು ಅವರ ಪಕ್ಷದ ಎಲ್ಲ ನೇತಾರರು ಮಾತಾಡೋದು ಒಂದು, ನಮಗ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲ ಅಂತಾರ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರೂ ಹಿಂಗ ಹೇಳ್ತಾರ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರು ಅಮೆರಿಕಾಗ ಹೋಗಿ ಹೋಗಿ ನಮ್ಮಲ್ಲಿ ಡೆಮಾಕ್ರಸಿ ಕೆಟ್ಟ ಹೋಗೈತಿ, ಹಾಳಾಗಿ ಹೋಗೈತಿ, ನಮ್ಗೆ ಹಂಗಾಗೈತಿ ಹಿಂಗಾಗೈತಿ ಅಂತ ಉದ್ದ ಭಾಷಣ ಬಿಗಿತಾರ. ಇದೆಲ್ಲ ನೋಡಿದ್ರ ಕಳೆದ 15 ವರ್ಷ ಆತು ಒಂದು ಕಡೆನೂ ನಾವು ಗೆದ್ದಿಲ್ಲ. ಆ ಒಂದು ಫ್ರಸ್ಟ್ರೇಷನ್ನ ಹೆಂಗೆ ಹೊರಗೆ ಹಾಕೋದು ಅಂತ ಎಲೆಕ್ಷನ್ ಕಮಿಷನನ್ನ ಗುರಿ ಮಾಡತ್ತಾರಂತ ಅನ್ನಿಸ್ತೈತೋ ಇಲ್ಲೋ ನೀವೇ ಹೇಳ್ರಿ. ಹೆಂಗರೇ ಮಾಡಿ ಹಿಂಗರೇ ಮಾಡಿ ನಾವು ಅಧಿಕಾರಕ್ಕೆ ಬರೋನು ಅಂತ ಹುನ್ನಾರ ನಡೆಸ್ಯಾರೇನೋ ಅನ್ನಿಸ್ತೈತಿ. ಯಾಕಂದ್ರ ಈಗ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋ ಏನೋ ಎಲೆಕ್ಷನ್ ವ್ಯವಸ್ಥೆ ಐತಲ್ರಿ, ಅದೊಂದು ಟ್ರಾನ್ಸ್ಫಾರ್ಮ್ ವ್ಯವಸ್ಥೆ ಐತಿ. ಅದ್ರೊಳಗ ಕಚ್ಚಿ ಮುಚ್ಚಿ ಏನೂ ಇಲ್ಲ, ಮುಚ್ಚಿಡೋ ಅಂಥದ್ದಂತರೂ ಏನೇನೂ ಇಲ್ಲ. ಈಗ ಒಂದು ಕಡೆ ಎಲೆಕ್ಷನ್ ನಡೆದೈತಿ ಅಂತ ಅನ್ಕೋರಿ. ಆ ಒಂದು ಎಲೆಕ್ಷನ್ ಒಳಗೆ ಯಾರ್ಯಾರೆಲ್ಲ ಸ್ಪರ್ಧೆ ಮಾಡ್ಯಾರಲ್ಲ ಅವ್ರ ಕಡೆ ಅವರ ಪ್ರತಿನಿಧಿಗಳು ಎಲ್ಲರೂ ಇರ್ತಾರ. 10 ಜನ ಸ್ಪರ್ಧೆ ಮಾಡಿದ್ರ 10 ಮಂದಿ ಕಡೆಯವರು ಅಲ್ಲಿ ನಿಂತಿರ್ತಾರ. ಅವ್ರ ಕೈಯಾಗ ಮತದಾರರ ಪಟ್ಟಿ ಕೊಡ್ತಾರ, ಕ್ರಾಸ್ ಚೆಕ್ ಮಾಡ್ರಿ ಅಂತ. ಅವರು ಕ್ರಾಸ್ ಚೆಕ್ ಮಾಡಿದ್ಮೇಲೆನ ಎಲೆಕ್ಷನ್ ಕಮಿಷನ್ ಮುಂದಿನ ನಡೆ ಇರ್ತೈತಿ. ಎಲೆಕ್ಷನ್ ಹಿಂದಿನ ದಿನ ತನಕ ಅವ್ರಿಗೆ ಅವಕಾಶ ಇರ್ತೈತಿ. ಅವಾಗ ಹೋಗಿ ಒದರ್ಬೇಕಲ್ಲ, ನೋಡಿ ಇವ್ರ ಹೆಸರು ಎಲ್ಲೈತಿ, ಇವ್ರು ಯಾರು, ಇದೇನು ಅಂತ. ಅವಾಗೂ ಏನು ಅನ್ನಂಗಿಲ್ಲ. ಎಲೆಕ್ಷನ್ ನಡೆಯೋ ಸಂದರ್ಭದಾಗ CCTV ಇರ್ತಾವ, ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಇರ್ತಾರ. ಅದೇ ರೀತಿ ಆ ಸ್ಪರ್ಧೆ ಮಾಡಿರುವವರ ಪೈಕಿ ಒಬ್ಬೊಬ್ರು ಅಲ್ಲಿ ಇರ್ತಾರ. ಎಲೆಕ್ಷನ್ ಮುಗಿದು ಬಾಕ್ಸ್ ಕ್ಲೋಸ್ ಆಗಿ ಆ ಬಾಕ್ಸ್ ತಗೊಂಡೋಗಿ ಸ್ಟ್ರಾಂಗ್ ರೂಮ್ನಾಗ ಇಡ್ತಾರ. ಇಟ್ಟು ಲಾಕ್ ಅಷ್ಟೇ ಮಾಡಂಗಿಲ್ಲ, ಅದನ್ನ ಸೀಲ್ ಮಾಡ್ತಾರೆ. ಆ ಸಂದರ್ಭದಾಗೂ ಆ ಒಬ್ಬ ರೀಪ್ರೆಸೆಂಟೇಟಿವ್ ಇರ್ತಾನ. ಅಲ್ಲಿ ಸೀಲ್ ಆದ್ಮೇಲೆ ಅದು ಓಪನ್ ಆಗೋದು ಎಲೆಕ್ಷನ್ ಮತ ಎಣಿಕೆ ದಿನಾನು ಆ ಎಲ್ಲ ರಿಪ್ರೆಸೆಂಟೇಟಿವ್ ಬಂದ ಮೇಲೆನ ಓಪನ್ ಆಗಿ ಮತ ಎಣಿಕೆ ಆರಂಭ ಆಗುತ್ತೆ. ಆರಂಭ ಆಗೋ ಸಂದರ್ಭದಾಗ ಎಲ್ಲ CCTV ಚಾಲು ಇರ್ತಾವ. ಇನ್ನು ಇದು ಮತ ಎಣಿಕೆ ಮತ್ತು ಎಲೆಕ್ಷನ್ ಎಂಡ್ ಡೇ ಇವೆರಡರ ಮಧ್ಯೆ ಏನು ದಿನ ಇರ್ತಾವಲ್ಲ, ಆ ಒಂದು ಸ್ಟ್ರಾಂಗ್ ರೂಮಿಗೆ ಬಿಗಿ ಭದ್ರತೆ ಕೊಟ್ಟಿರ್ತಾರ. ಇಫ್ ಇನ್ ಕೇಸ ಎಲೆಕ್ಷನ್ ಒಳಗೆ ಭಾಗವಹಿಸಿರುವಂಥ ಸ್ಪರ್ಧಿಗಳಿಗೆ ಏನಾದರೂ ಡೌಟ್ ಇದ್ರೆ ಅವರು ಕೂಡ ಅವ್ರ ಕಡೆಯವ್ರನ್ನ ಅಲ್ಲಿ ನಿಲ್ಲಿಸಬಹುದು. ಯಾರೇ ಬಂದು ಕಳ್ಳೋಟ ಹಾಕ್ತಾರೇನಂತ ನೋಡಾಕ. ಇಷ್ಟೆಲ್ಲಾನು ಜವಾಬ್ದಾರಿ ಅವ್ರು ತಗೊಂಡಿರ್ತಾರ. ಎಲೆಕ್ಷನ್ ಒಳಗೆ ಭಾಗವಹಿಸಿದವರು ಎಂಡ್ ಆಫ್ ದ ಡೇ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಪ್ಪಿ ತಪ್ಪಿ ಸ್ತೋತ್ರ ರಾಹುಲ್ ಗಾಂಧಿ ಅವ್ರ ಗತ್ಲೆ ರಾಗ ಹಾಡ್ತಾರ.
ನಮಗೆ ಮೋಸ ಆಗ್ಬಿಡ್ತು, ಏನೋ ಗೆಲ್ಲವ್ರಿ ಸೋತ್ ಬಿಟ್ಟಿವಿ ಅನ್ನೋ ಹಾಡು ಹಾಡ್ತಾರ. ಇಷ್ಟೆಲ್ಲ ಆದ್ಮೇಲೂ ಹ್ಯಾಕ್ ಆಗ್ತೈತಿ ಅನ್ನೋ ಒಂದು ಹಾಡು ಹಾಡ್ತಾರ. ಇಂಟರ್ನೆಟ್ ಕನೆಕ್ಟ್ ಇಲ್ಲದೆ ಯಾವುದೇ ಒಂದು ಡಿವೈಸ್ ಹ್ಯಾಕ್ ಆಗಂಗಿಲ್ಲ ಅಂತ ಪ್ರೂವ್ ಆಗೈತಿ. ಸುಪ್ರೀಂ ಕೋರ್ಟ್ ಬಲಗೈ ಒಳಗೆ ಬರದ ಸಹಿ ಮಾಡಿಕೊಟ್ಟೈತಿ. ಆದ್ರೂ ಇವ್ರಿಗೆ ನಂಬಿಕೆ ಇಲ್ರಿ. ಅದಷ್ಟೇ ಆಗ್ರಿ, ಅಕ್ರಮಗಳು ನಡೀತಿದ್ವು, ನಡೆದಿಲ್ಲ ಅಂತಲ್ಲ. ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇತ್ತಲ್ರಿ, ಅವಾಗ ಭಾಳ ಅಕ್ರಮ ನಡೀತಿದ್ದು. ಬಿಹಾರ, ಅಸ್ಸಾಂ ಅಂತ ರಾಜ್ಯಗಳೊಳಗೆ ಬ್ಯಾಲೆಟ್ ಪೇಪರ್ ಬಾಕ್ಸ್ನ ತಗೊಂಡೋಗಿ ಸುಟ್ಟು ಹಾಕಿದ್ರು. ರೊಕ್ಕ ಇದ್ದವ ಗೆಲ್ಲಿ ಅಂತ ಕಳ್ಳು ಓಟ್ ಹಾಕಿಸ್ಕೊಂಡಿದ್ದ. ಏನೇನು ಕತೆ ಆಗ್ಬೇಕಾಗಿತ್ತಲ್ಲ ಆ ಕಾಲದಾಗೆಲ್ಲ ಆಗಿ ಹೋಗ್ಯಾವ. ನಾ ಅವಾಗ ಇರಲಿಲ್ಲ ಅಂದ್ರೂ ಓದಿ ತಿಳ್ಕೊಂಡೀನಿ. ಆದ್ರೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಕಾಕಾರು, ಅಖಿಲೇಶ್ ಯಾದವ್ ಅವರು, ಇವರೆಲ್ಲ ಅವಾಗಿನ ಕಾಲದ ನಾಯಕರು. ಇವ್ರಿಗೆಲ್ಲ ಅದು ಗೊತ್ತಿರಂಗಿಲ್ಲೇನ್ರಿ? ಎಲ್ಲ ಗೊತ್ತಿರ್ತೈತಿ. ಸೋತಿದ್ದಕ್ಕ ನೆಪ ಹುಡ್ಕೋ ಹುಣ್ಣಾರ ನಡೆಸ್ಯಾರ. ಬಟ್ ಈಗ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಹೋದ್ಮೇಲೆ ಒಂದೇ ಒಂದು ಹಂತ ಉದಾಹರಣೆ ನಾವು ನೋಡಿಲ್ಲ, ಎಲ್ಲೂ ಬರೋದೂ ಇಲ್ಲ, ಎಲ್ಲೂ ಕೇಳೂ ಇಲ್ಲ. ಕೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಅವರ ಬೀಗರ ಬಳಗದವ್ರ ಬಾಯಿಲೆ ಕೇಳ್ತೀವಿ. ಅದು ಏನೂ ಸಾಕ್ಷಿ ಪುರಾವೆ ಇಲ್ಲಲ್ದ. ಮೋಸ ಆಯಿತು ಅನ್ನೋದೊಂದು ಬಿಟ್ರೆ ಅವ್ರ ಕಡೆ ಯಾವುದೇ ರೀತಿ ಲೊಟ್ಟೆ ಸಾಕ್ಷಿನೂ ಇಲ್ಲ. ಹಂಗಂತ ಅವ್ರು ಮಾತಾಡೋದು ಬಿಡುವಲ್ರು. ಈಗ ಮತದಾರರ ಪಟ್ಟಿಯ ಮ್ಯಾಲ ಸಂಶಯ ಪಡತ್ತಾರ. ಅಷ್ಟು ಸೇರಿಸಿದ್ರು, ಇಷ್ಟು ಸೇರಿಸಿದ್ರು, SIR ತಂದು ನಮ್ಮ ವೋಟ್ ಬ್ಯಾಂಕನ್ನು ಕಸಿಯಾಕತ್ತಾರು ಅಂತ ಡೈರೆಕ್ಟಾಗಿ ಹೇಳೋ ಬದಲು SIR ಬೇಡ ಅಂತ ದೊಡ್ಡ ಗಂಟಲೇ ಪ್ರತಿಭಟನೆ, ದೊಡ್ಡ ದೊಡ್ಡ ಮಾತಾಡತ್ತಾರ. ಅಲ್ಲ, ಸತ್ತವ್ರ ಹೆಸರು ತೆಗೆದ್ರು ಏನು ಕಷ್ಟ? 65 ಲಕ್ಷ ವೋಟ್ಗಳು ಚಾಲ್ತಿ ಒಳಗ ಇಲ್ಲಂತ ಬಿಹಾರ ಒಳಗ. ಅದನ್ನ ಇನ್ವ್ಯಾಲಿಡ್ ಅಂತ ಮಾಡಿದ್ರೆ ಇವ್ರಿಗೆ ಏನು ಲಾಸ್ ಇರಬೇಕು? ಅದು ಯಾರೋ ಸತ್ತೋಗಿರೋರು ಓಟ್ನ ಯಾರಿಗೆ ಹಾಕ್ತಿದ್ರು? ಕಾಂಗ್ರೆಸ್ ಅವ್ರಿಗೆ ಹಾಕ್ತಿರ್ಬೋದು, BJP ಅವ್ರಿಗೆ ಹಾಕ್ತಿರ್ಬೋದು, ಗೊತ್ತಿಲ್ಲ ಯಾರಿಗೂ. ಆ ಇನ್ವ್ಯಾಲಿಡ್ ಅಂತ ಹಾಕಿದ್ದನ ವ್ಯಾಲಿಡ್ ಇಲ್ಲ ಅಂತ ಮಾತಾಡಿದ್ರೆ ಏನು ಮಾತಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ತನ್ನದೇ ಆದಂಥ ರೂಲ್ಸ್ಗಳದಾವ. ರಾಹುಲ್ ಗಾಂಧಿ ಅವ್ರಿಗೆ ತಮ್ಮದೇ ಆದಂಥ ರೂಲ್ಸ್ಗಳದಾವಲ್ಲ. ಪಟ್ಟನ ನಾಪತ್ತೆಯಾಗಿ, ಪಟ್ಟನ ಪ್ರತ್ಯಕ್ಷ ಆಗಿ, ಪ್ರತಿ ಸಲ ಪ್ರತಿಭಟನೆ ಮಾಡೋದು. ಹಂಗೆ ಎಲೆಕ್ಷನ್ ಕಮಿಷನ್ಗೂ ಸ್ವಲ್ಪ ರೂಲ್ಸ್ಗಳದಾವ. ಆ ರೂಲ್ಸ್ಗಳ ಪ್ರಕಾರ SIR ತಂದವರು ನಡ್ಸಾಕತ್ತಾರ ಇನ್ಸ್ಪೆಕ್ಷನ್. ಎಷ್ಟು ಮಂದಿ ಇನ್ನು ಒಳಗೆ ಸಿಕ್ಕೊಂಡು ಸಾಯಾಕತ್ತಾರೋ ಗೊತ್ತಿಲ್ಲ. ಅದನ್ನೆಲ್ಲ ಹೊರಗೆ ತೆಗಿಬೇಕಲ್ಲ. ಇಲ್ಲಿಗಲ್ ಇಮಿಗ್ರೆಂಟ್ಸ್ನೆಲ್ಲ ಹೊರಗೆ ತೆಗಿಬೇಕಲ್ಲ. ಅದನ್ನು ಮಾಡೋಕ್ಕೂ ನಾವು ಬಿಡಂಗಿಲ್ಲ. ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಜಗತ್ತು ಜಾಹೀರು ಮಾಡ್ತೀವಿ, ಇಡೀ ಜಗತ್ತ ಚೀತು ಅನ್ಬೇಕು, ಹಂಗೆ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅಗತ್ಯ ಬಂದ್ರೆ ಮುಂದೊಂದು ದಿನ ಎಲೆಕ್ಷನ್ ಕಮಿಷನ್ ಅನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ. Okay, and I want to send a message to Election Commission. Yes, if you think you're going to get away with this, if your officers think you're going to get away with this, you're mistaken. You're not going to get away with it. Because we are going to come for you. ಅದು ಏನು ಮಾತಾಡತ್ತಾರೋ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಉಲ್ಟಾ ಸೀದಾ ಅವ್ರಿಗೆ ಅರ್ಥ ಆಗಬೇಕು, ಅವರ ಬೇಗರ ಬಳಗದವ್ರಿಗೆ ಅರ್ಥ ಆಗಬೇಕು. ಯಾವುದೇ ರೀತಿ ಸಾಕ್ಷಿ ಪುರಾವೆ ಮಣ್ಣು ಮಸಿ ಇರಲ್ದ ಇವರೆಲ್ಲ ಹಿಂಗೆ ಮಾತಾಡಕತ್ತಿರೋದು ಎಲೆಕ್ಷನ್ ಕಮಿಷನ್ ಮುಖಕ್ಕೆ ಮಸಿ ಬಳಿಬೇಕು. ಜಾಗತಿಕ ಮಟ್ಟದಾಗ ಭಾರತದಾಗ ಎಲ್ಲಾನು ಹದಗೆಟ್ಟೈತಿ ಅಂತ ತೋರಿಸ್ಕೊಡ್ಬೇಕು. ಇದರ ಉಪಯೋಗ ಪಡ್ಕೊಂಡು ಹೊರಗಿರುವಂಥ ಭಾರತ ವಿರೋಧಿ ಟೂಲ್ ಕಿಟ್ಗಳು ಭಾರತ ವಿರೋಧವನ್ನು ಹೆಚ್ಚು ಮಾಡಿಕೊಂಡು ಅವರ ಬ್ಯಾಲಿನ ಕರೆಕ್ಟಾಗಿ ಬೇಯಿಸ್ಕೋಬೇಕು ಅಂತ ಮಾಡಕತ್ತಿರೋ ಒಂದು ಪ್ರೀ ಪ್ಲ್ಯಾನ್. ನಮ್ಮ ಚುನಾವಣಾ ಸಿಸ್ಟಮ್ ದಾರಿ ತಪ್ಪಿಸೋ ಕೆಲಸ ಮಾಡಕ್ಕೆ ಹೊಂಟಾರು ಅಂತ ಭಾಳ ಸ್ಟ್ರಾಂಗ್ ಆಗಿ ಮಂದಿಗೆ ಅನ್ಸಾಕತ್ತೈತಿ. ಹಿಂಗೆಲ್ಲ ಮಾಡಿ ಏನು ಮಾಡಕ್ಕೆ ಹೊಂಟಾರಂದ್ರೆ, ನಾವಂತರೂ ಹೆಂಗೆ ಗುದ್ದಾಡಿದ್ರು, ಉಲ್ಟಾ ಸೀದಾ ಒದಾಡಿದ್ರು ನಮಗೆ ಎಲೆಕ್ಷನ್ ಒಳಗೆ ಗೆಲ್ಲಕ್ಕೆ ಆಗವಲ್ತು, ಯಾರೇ ಬಂದು ನಮ್ಮನ್ನು ಎಲೆಕ್ಷನ್ ಗೆಲ್ಲಿಸ್ಕೊಡ್ತಾರೇನೋ ಅಂತ ಯೋಚನೆ ಮಾಡಿ ಮಾತಾಡತ್ತಿರ್ಬೇಕು. ಯಾಕಂದ್ರೆ ಬಾಂಗ್ಲಾದೇಶದಾಗ ಆಗಿದ್ದು ಅಲ್ಲಿ ಏನು ಮಾಡಿದ್ರು ಅಂದ್ರೆ ಎಲೆಕ್ಷನ್ ಸಿಸ್ಟಮ್ ಹಾಳಾಗೈತಿ, ಹಂಗಾಗೈತಿ, ಡೆಮೋಕ್ರಸಿ ಇಲ್ಲ ಅಂತ ಹಬ್ಬಿಸ್ಬಿಟ್ರು. ಶೇಖ್ ಹಸೀನಾ ದೇಶ ಬಿಟ್ಟು ಓಡ್ ಹೋಗಂಗೆ ಮಾಡಿದ್ರು. ಬಾಂಗ್ಲಾದೇಶದಾಗ ಹೆಸರಿಗೆ ಯಾವುದೋ ಒಂದು ಆಡಳಿತ ಐತಿ, ಆದ್ರೆ ಅಲ್ಲಿ ಆಡಳಿತ ನಿಜವಾಗ್ಲೂ ಬೇರೆ ಯಾರೋ ನಡ್ಸಕತ್ತಾರ. ಅಮೆರಿಕ ಡೀಪ್ ಸ್ಟೇಟ್ ಇದ್ರೊಳಗೆ ಭಾಗಿಯಾಗೈತಿ ಅನ್ನೋ ವಾದಗಳು ಬಹಳಷ್ಟು ಸಲ ಕೇಳಿ ಬಂದವ. ಅದಷ್ಟೇ ಯಾಕ್ರಿ, ಉಕ್ರೇನ್ ಒಳಗೆ ಶಾಂತ ರೀತಿ ವಾತಾವರಣ ಇತ್ತು. ಅಶಾಂತಿ, ಅರಾಜಕತೆ ಜಗತ್ತಿನ ತುಂಬ ಇದು ಹರಡೋ ಹಂಗೆ ಮಾಡಿದ್ರು. ಇದ್ರಾಗೂ ಮುಖ್ಯವಾಗಿ ಬಹಳಷ್ಟು ಸೋಕಾಲ್ಡ್ ಪ್ರಗತಿಪರರು, ಬುದ್ಧಿಜೀವಿಗಳು, ತಮ್ಮನ್ನ ತಾವು ಗ್ರೇಟ್ ಅನ್ನಿಸ್ಕೊಳ್ಳೋ ಸೋರೋಸ್ ಅಂತ ಮಂದಿ, ಅದ್ರ ಜೊತೆ ಅಮೆರಿಕ ಡೀಪ್ ಸ್ಟೇಟ್ ಕೆಲಸ ಮಾಡೈತೆ ಅನ್ನೋದು ಬಹಳಷ್ಟು ಮಂದಿ ಅಭಿಪ್ರಾಯ ಐತಿ. ಅದಷ್ಟಲ್ದ ಅದು ಐತಿ ಅಂತಾನು ಎಲ್ಲರೂ ಅನ್ಕೊಂಡ ಹೊಂಟಾರ. ಇವ್ರ ಕಣ್ಣಿಗೆ ನಮ್ಮ ದೇಶಗಳ ಬೀಳಬಾರ್ದು ಅಂತ ಎಲ್ಲ ದೇಶಗಳು ಅನ್ಕೋತಾವ. ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಬೇಕಂತ ಅವ್ರ ಕೈಯಾಗ ನಮ್ಮ ದೇಶ ತಗೊಂಡೋಗಿ ಕೊಡಕ್ಕೆ ಕೂತಾರಲ್ಲ, ಏನು ಹೇಳಬೇಕು? ಅವ್ರದ್ದು ಏನಿಲ್ರಿ, ಯಾವ ದೇಶ ಸರ್ಕಾರ ತಮ್ಮ ತಾಳಕ್ಕೆ ಕುಣಿಯಂಗಿಲ್ಲಲ್ಲ.
ಅವ್ರ ಹೆಸರು ಕೆಡಿಸೋದು, ಹೆಂಗಾರೆ ಮಾಡಿ ಅರಾಜಕತೆ ಹುಟ್ಟಿಸೋದು, ಚಂದ ನಡೆಯಕತ್ತಿರೋ ಆಡಳಿತ ಇಳಿಸಿ ಹಾಳು ಮಾಡಿ ಬಿಟ್ಟು ಬಿಡೋದು. ಹಂಗೆ ಮಾಡಲಿ ಅಂತನ ಈಗ ಎಲೆಕ್ಷನ್ ಕಮಿಷನ್ ಮೇಲೆ ಇಂಥ ದೊಡ್ಡ ಆರೋಪ ಇಷ್ಟು ದಿನದಿಂದ ಮಾಡಕತ್ತಾರ. ಓಕೆ ಓಕೆ ಓಕೆ, ಎಷ್ಟು ಓಕೆ, ಕೂತಿಗೆಗೆ ಬಂದೈತಿ. ಈಗ ಎಲೆಕ್ಷನ್ ಕಮಿಷನ್ ಮೇಲೆ ಎಷ್ಟರ ಮಟ್ಟಿಗೆ ಇವರು ಆರೋಪ ಮಾಡಕತ್ತಾರಂದ್ರೆ ಆರೋಪನ ಅಪರಾಧ ಅನ್ನೋ ರೀತಿ ತೋರ್ಸಾಕತ್ತಾರ. ಏನು ಹೇಳ್ಬೇಕು ಇವ್ರಿಗೆ? ಅದ್ಯಾರೋ ಜಾರ್ಜ್ ಸೋರೋಸ್ ಅನ್ನೋನ್ ಕೈಯಾಗ ಹೋಗಿ ಸಿಕ್ಕಾಕೊಂಡು ಅವು ಹೆಂಗೆ ಕುಣಿಸ್ತಾನೆ ಹಂಗೆ ಕುಣಿತೀವಿ ಅಂತ ಇವರೆಲ್ಲ ಕುಣಿಯಾಕತ್ತಾರನ್ನೋ ಅನುಮಾನ ಭಾಳ ಬಲ ಆಗಾಕತ್ತೈತಿ. ಆ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ನನಗೆ ಮನಸ್ಸಿಲ್ಲ. ಈಗಾಗಲೇ ಭಾಳಷ್ಟು ಸಲ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ನಾವು ವಿಡಿಯೋ ಮಾಡಿ ಹಾಕೀವಿ, ನೀವು ಬೇಕಂದ್ರೆ ನೋಡ್ರಿ. ಜಾರ್ಜ್ ಸೋರೋಸ್ ಅನ್ನೋರು ಯಾರು ಅನ್ನೋದು ನಿಮ್ಗೆ ಅರ್ಥ ಆಗ್ತೈತಿ. ಎಂಥ ಖತರ್ನಾಕ್ ಮನುಷ್ಯ ನಮ್ಮ ದೇಶಕ್ಕೆ ಮುಳ್ಳಾಕಿ ಕೂತಾನು ಅನ್ನೋದು. ಅಂಥ ಖತರ್ನಾಕ್ ಮನುಷ್ಯನ ಜೋಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಸಂಬಂಧ ಎಷ್ಟು ಗಟ್ಟಿಯಾಗಿ ಐತಿ ಅನ್ನೋದು ಗೊತ್ತಾಗ್ತೈತಿ. ನನಗೆ ಒಂದು ಪ್ರಶ್ನೆ ಕಾಡತೈತಿ. ಭಾರತದ ಪ್ರಜೆಯಾಗಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ರೂ ಕೂಡ ಜಗತ್ತಿನ ಜ್ಞಾನ ಇರೋದ್ರಿಂದಾಗಿ, ರಾಹುಲ್ ಗಾಂಧಿ ಅವರು ಏನು ಮಾಡಾಕತ್ತಾರಂತ ಅಂದಾಜು ಮಾಡೋ ಬುದ್ಧಿ ಇರೋದ್ರಿಂದಾಗಿ ಎಲೆಕ್ಷನ್ ಕಮಿಷನ್ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಇವರೆಲ್ಲ ಬಾಯಿ ತುಂಬ ಮಾಡಕತ್ತಿದ್ರು. ಎಲೆಕ್ಷನ್ ಕಮಿಷನ್ ಏನು ಮಾಡಕತ್ತೈತಿ? ಯಾಕೆ ಆ್ಯಕ್ಷನ್ ತಗೊಳತ್ತಿಲ್ಲ? ಯಾವ ಸಾಕ್ಷಿ, ಯಾವ ಪುರಾವೆ ಇಲ್ಲದ ಇವ್ರು ಇಷ್ಟೆಲ್ಲ ಉದ್ದುದ್ದ ನಾಲ್ಗೆ ಹರಿಬಿಟ್ರು ಎಲೆಕ್ಷನ್ ಕಮಿಷನ್ ಒಂದೇ ಒಂದು ಕೇಸ್ ಹಾಕಿಲ್ಲ, ಒಂದೇ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿಲ್ಲ, ಒಂದು ಸಂವಿಧಾನಿಕ ಸಂಸ್ಥೆಯಾಗಿ ತನ್ನ ನಿಲುವನ್ನು ತೋರಿಸ್ಕೊಡಕತ್ತಿಲ್ಲ. ಅವ್ರಿಗೆ ಉತ್ತರ ಕೊಡ್ತೈತಿ, ಹೌದು, ಉತ್ತರ ಕೊಡೋದ್ರಿಂದ ಅವ್ರ ಬಾಯಿ ಬಂದಾಗಕತ್ತಿಲ್ಲ ಅಂದ್ರೆ ಅವರ ಬಾಯಿ ಬಂದ್ ಮಾಡಿಸೋ ಕೆಲಸ ಯಾಕೆ ಮಾಡಕತ್ತಿಲ್ಲ? ಏನಾಗಿದ್ದು ಎಲೆಕ್ಷನ್ ಕಮಿಷನ್ಗೆ ಅನ್ನೋದು ನನಗಂತರೂ ತಿಳಿವಲ್ತು. ನನಗಷ್ಟೇ ಅಲ್ಲ, ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಇದರ್ಥ ಆಗೋ ಪ್ರತಿಯೊಬ್ಬ ಪ್ರಶ್ನೆನೂ ಇದೆ. ಹೋಗ್ಲಿ ಬಿಡ್ರಿ. ರಾಹುಲ್ ಗಾಂಧಿ ಅವರ ನಿಮ್ಮ ಹತ್ತಿಗೆ ಏನು ಸಾಕ್ಷಿ ಐತಿ ಮುಂದಿಟ್ಟು ನೀವು ಮಾತಾಡ್ರಿ. ಸಿದ್ದರಾಮಯ್ಯ ಅವರ, DK ಶಿವಕುಮಾರ್ ಅವರ, ಮಲ್ಲಿಕಾರ್ಜುನ ಖರ್ಗೆ ಕಾಕಾರ, ಅಖಿಲೇಶ್ ಯಾದವ್ ಅವರ, ಯಾರ್ಯಾರೆಲ್ಲ ಆರೋಪ ಮಾಡಿರಲ್ಲ ಎಲ್ಲರೂ ಅಟ್ಲೀಸ್ಟ್ ಒಂದು ಸಾಕ್ಷಿ ಕೊಡ್ರಿ ಸಾಕು. ಸಾಕ್ಷಿ ಏನಾರೇ ಖರೆ ಇತ್ತು ಅಂದ್ರೆ ಎಲೆಕ್ಷನ್ ಕಮಿಷನ್ ತೆಗೆದು ಹಾಕಸ್ರಿ, ಕಾನೂನಾತ್ಮಕ ಹೋರಾಟ ಮಾಡ್ರಿ. ಬಾಯ್ ಐತಿ, ನಾಲ್ಗಿ ಐತಿ, ವಾಕ್ ಸ್ವಾತಂತ್ರ್ಯ ಐತಿ ಅಂತ ಏನು ಬೇಕಾದ್ ಮಾತಾಡಿದ್ರೆ ನಡೆಯಂಗಿಲ್ರಿ. ಗೊತ್ತಿಲ್ಲ, ಮುಂದೊಂದು ದಿನ ಎಲೆಕ್ಷನ್ ಕಮಿಷನ್ ಕೇಸ್ ಮಾಡ್ತು ಅಂದ್ರೆ ಭಾಳ ಕಠಿಣ ಆಗ್ತೈತಿ ಪರಿಸ್ಥಿತಿ. ಹಿಂಗ ಭಾರತದಾಗ ಇದ್ಕೊಂಡು ಭಾರತದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಕಳಂಕ ತರೋ ಕೆಲಸನ ದಯವಿಟ್ಟು ನಿಲ್ಲಿಸಿ ಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.